ಧರ್ಮ ಮತ್ತೆ ಅಧರ್ಮ. ಕೆಲವು ಧರ್ಮವಾಗಿರೋದು ಇಲ್ಲಿಗಲ್ ಅನ್ಸುತ್ತೆ, ಕೆಲವು ಅಧರ್ಮವಾಗಿರೋದು ಲೀಗಲ್ ಅನ್ಸುತ್ತೆ. ಎಕ್ಸಾಂಪಲ್, ಕೀಚಕನನ್ನ ಭೀಮ ದ್ರೌಪದಿಯ ಕಾರಣಕ್ಕೆ ಕೊಂದ, ಅದು ಧರ್ಮ. ಅದೇ ನಮ್ಮ ರೀಸೆಂಟ್ ಇಶ್ಯೂ ತಗೊಂಡ್ರೆ ದರ್ಶನ್ ಇಶ್ಯೂ ತಗೋಬಹುದು. ದರ್ಶನ್ ಯಾವುದೋ ಒಂದು ಪವಿತ್ರ ಕೂಡ ವಿಚಾರಕ್ಕೋಸ್ಕರ ರೇಣುಕಾ ಸ್ವಾಮಿಯನ್ನ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಇವತ್ತಿಗೆ ಅದು ಇಲ್ಲಿಗಲ್. ಹಾಗಾದ್ರೆ ಇದು ಧರ್ಮನ ಅಧರ್ಮನ? ಹೆಂಗ್ ಇದನ್ನ ನಾವು ಧರ್ಮ ಅಧರ್ಮ ಅನ್ನುವಂಥದ್ದು ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ. ಏನು ಅಂದ್ರೆ ನಾವು ನಿಂತ್ಕೊಂಡು ನೋಡುವಂತಹ ದೃಷ್ಟಿಕೋನದಲ್ಲಿ ಮತ್ತು ಸಮಯದ ಆಧಾರದಲ್ಲಿ ಇರುತ್ತೆ ಅಂತ. ಕೀಚಕನ ಉದಾಹರಣೆ ಮತ್ತು ನಮ್ಮ ಸಿನಿಮಾ ನಟನ ಉದಾಹರಣೆ ಉತ್ತಮವಾದ ಒಂದು ಕಂಪ್ಯಾರಿಸನ್ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಅವನು ಹೋರಾಟ ಮಾಡಿದ್ದು ತನ್ನ ಧರ್ಮ ಪತ್ನಿಗೆ. ಹಾಗಂತ ಹೇಳಿ ಇದು ಅಧರ್ಮ ಅಂತಾನು ಹೇಳಕ್ ಆಗಲ್ಲ. ಒಂದ್ ಹೆಣ್ಣನ್ನು ಶೋಷಣೆ ಮಾಡಿದಾಗ ಕೇವಲ ಪತಿನೇ ಬಂದು ಒಂದು ಕಾಪಾಡಬೇಕು ಅಂತ. ಅದೇ ದ್ರೌಪದಿ ವಿಚಾರದಲ್ಲಿ ಅವಳು ಸೀರೆನ್ ಸೆಳೆಯಕ್ ಬಂದಾಗ 5 ಗಂಡಂದ್ರು ಸುಮ್ಮನ್ ಕೂತಿದ್ರು, ಎಲ್ಲೋ ಇದ್ದ ಶ್ರೀಕೃಷ್ಣ ಪರಮಾತ್ಮ ಸೀರೆನ್ ಕೊಟ್ಟ. ಹಾಗೆಯೇ ಇಲ್ಲಿ ಈ ನಟನು ಮಾಡಿದ್ದಿರಬಹುದು, ತಪ್ಪಿಲ್ಲ. ಆದ್ರೆ ಕಾನೂನಂತ ನಾವು ಮಾಡಿಟ್ಕೊಂಡಿದೀವಿ ಅಲ್ವಾ. ಆಗ ಅಲ್ಲಿ ಮಾಡಿದ್ದು ಯಾರು? ಭೀಮ. ಅವನ್ ಕಾನೂನನ್ನ ಮಾಡುವಂಥವ್ನು, ಅಂದ್ರೆ ಅವನು ರಾಜನಾಗಿದ್ನೋ ಅಥವಾ ಇನ್ನೊಂದು ಸಿಂಹಾಸನದ ಅಧೀನದಲ್ಲಿ ಒಳಪಟ್ಟಿದ್ನೋ ಅವನು. ಇದೇ ಕೆಲಸನ ದರ್ಶನ್ ಅಲ್ಲದೆ ಯಾವ್ದಾದ್ರು ಕಾನೂನಿನ ಆತ್ಮಕದ ಅಡಿಯಲ್ಲಿ ಬರುವಂತವ್ರು ಮಾಡಿದ್ರೆ ಖಂಡಿತ ಅದು ಕ್ರೈಮ್ ಅಲ್ಲ. ಯಾಕಂದ್ರೆ ಆ ಕಾನೂನಾತ್ಮಕವಾಗಿ ಈಗ ಒಂದು ಹೆಣ್ಣಿಗೆ ಹಿಂಸೆ ಆಗಿದೆ, ಹಾಗಾಗಿ ಯಾವುದೋ ಒಂದು ಪೊಲೀಸ್ನವರು ಅಥವಾ ನ್ಯಾಯಾಂಗದ ವ್ಯವಸ್ಥೆನಲ್ಲೋ ಅವನಿಗೆ ದಂಡನೆ ಕೊಟ್ಟು ಶಿಕ್ಷೆ ಕೊಟ್ಟಿದ್ರೆ ಬಹುಶಃ ಅದೇನಾಗ್ತಾ ಇತ್ತು, ಲೀಗಲೇ ಆಗ್ತಾ ಇತ್ತು, ಇಲ್ಲಿಗಲ್ ಆಗ್ತಾ ಇರಲಿಲ್ಲ. ಈತ ಯಾವುದೇ ಒಂದು ವಿಧಕ್ಕೂ ಸಹ ಕಾನೂನಿನ ಅಡಿಗೆ ಬರದಂತಹ ವಿಚಾರವನ್ನು ಮಾಡಿದ್ದಕ್ಕೆ ದಂಡನೆ. ನಾನು ಮಾಡಿದ್ ಸರಿನೇ, ಆದ್ರೆ ನಾ ಮಾಡ್ಬೇಕಾಗಿದ್ದೇನು? ಇವಾಗ ಎಷ್ಟೊಂದ್ಸಲ ಏನಾಗುತ್ತೆ, ಮಿಸ್ಫೈರ್ ಇಂದ ಎಷ್ಟೋ ಜನ ಪೊಲೀಸ್ನವರು ಸಹ ಈ ಸಮಸ್ಯೆನ ಎದುರಿಸ್ತಾರೆ. ಮಿಸ್ಫೈರು ಅಥವಾ ಮಿಸ್ಕಮ್ಯುನಿಕೇಶನ್ ಏನೋ ಒಂದು ಶೂಟ್ ಮಾಡ್ಬಿಡ್ತಾರೆ. ಬಟ್ ಆದ್ರೆ ಅವ್ರು ಶೂಟ್ ಮಾಡಿರುವಂತಹ ವ್ಯಕ್ತಿ ಯಾರು? ಅವ್ನ್ ಕಳ್ಳಾನೇ, ದರೋಡೆಕೋರ್ನೇ, ಸಮಾಜಘಾತುಕನೇ. ಆದ್ರೂ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ಸ್ವಾಮಿ ಹೀಗಾಯ್ತು ಅಂತ ಇಷ್ಟುದ್ದ ಹೇಳಿಕೆ ಕೊಡಬೇಕು. ಅಂದ್ರೆ ನ್ಯಾಯವನ್ನು ಮತ್ತು ಅನ್ಯಾಯವನ್ನು ತುಲನೆ ಮಾಡೋದಕ್ಕಂತಾನೆ ನ್ಯಾಯ ವ್ಯವಸ್ಥೆ ಇತ್ತು. ಆ ನ್ಯಾಯದ ವ್ಯವಸ್ಥೆನಲ್ಲಿ ಧರ್ಮ ಅಧರ್ಮಗಳ ತುಲನೆ ಆಗೋದು. ಕೃಷ್ಣನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಧರ್ಮ ಯುದ್ಧ ಅಂತ ನಾವೇನ್ ಕುರುಕ್ಷೇತ್ರ ಯುದ್ಧವನ್ನ ಕರಿತೀವಲ್ಲ, 13ನೇ ದಿನದವರೆಗೂ ಅಷ್ಟೇ ಅದು ಧರ್ಮ ಯುದ್ಧವಾಗಿದ್ದು. ಹೌದು. ಅನಂತರ ಪೂರ್ಥ ಈ ಅಭಿಮನ್ಯುವಿನ ಮರಣದಿಂದ ಶುರುವಾದದ್ದು ಎಲ್ಲವೂ ಅಧರ್ಮವೇ ಆಯ್ತು. ನಿಶಾಯುದ್ಧ ಧರ್ಮದಲ್ಲಿಲ್ಲ. ನಿಶಾಯುದ್ಧ ಅಂದ್ರೆ ರಾತ್ರಿ ನಡೆಯುವಂತಹ ಯುದ್ಧ. ಘಟೋತ್ಕಚನ ಜೊತೆಗೆ ರಾತ್ರಿನೇ ದುರ್ಯೋಧನ ಯುದ್ಧ ಮಾಡಿಸ್ತಾ. ಅಂದ್ರೆ ಇಲ್ಲಿ ಸರಿ ಮತ್ತು ತಪ್ಪುಗಳು ಸಮಯದ ಆಧಾರದ ಮೇಲೆ ನಿಂತ್ಕೊಂಡಿರುತ್ತೆ, ಸ್ಥಳದ ಆಧಾರದ ಮೇಲೆ, ಕಾಲಮಾನದ ಆಧಾರದ ಮೇಲೆ ನಿಂತ್ಕೊಂಡಿರುತ್ತೆ. ಹಾಗಾಗಿ ನಾನು ಧರ್ಮ ಅಂತಂದ್ರೆ ನನಗೆ ಮಾತ್ರ ಸೀಮಿತ, ನಾನು ಮಾಡ್ಕೋಬೇಕು. ಅಂದ್ರೆ ನಾನು ಹೇಗ್ ಬದುಕಬೇಕು, ನನ್ನಿಂದ ಯಾರಿಗೆ ಏನ್ ತೊಂದರೆ ಆಗಬಾರ್ದು, ನನ್ನ ಬದುಕಿನ ರೀತಿ ರಿವಾಜುಗಳೇನು, ನನ್ನ ಜೀವನದ ವ್ಯಾಪ್ತಿ ಏನು ಅಂತ ನನಗೆ ನಾನು ನಿರ್ಧಾರ ಮಾಡಿಕೊಂಡು ಈ ಸಮಾಜದ ಒಳಗಡೆ ಬದುಕ್ತಕ್ಕಂತಹದ್ದು ಧರ್ಮ.